ಆಮಂತ್ರಿತಾರೆ. ಹೆಚ್ಚಿಗೆ ಮಾತಾಡಬಹುದು, ಯಾಕಂದ್ರೆ ನಾವು ಇವತ್ತು ಚೇತನ ಮಾತು ಕೇಳಕ್ಕೆ ನಾನು ಕಾಲು ನೋವಿದ್ರು ಕಾರ್ಯಕ್ರಮ ಬಂದಿದ್ದೀವಿ. ಇವತ್ತು ಅವ್ರ ಮೇಲಾಗಿ ನಮ್ಮೂರಿನ ಸೊಸೆ ಅತ್ಯುತ್ತಮ ಸಾಧಕಿ ವಿಶ್ವ ಮಹಿಳಾ ದಿನಾಚರಣೆಯಲ್ಲಿ ನಾವು ಮಾಡಲಿಕ್ಕೆ ಬಹಳ ಸಂತೋಷ. ಅವರ ಒಂದು ಎಲ್ಲ ಹಂತದ ಬೆಳವಣಿಗೆಯನ್ನು ನಾನು ಕಂಡಿದ್ದೇನೆ, ನೋಡ್ತಾ ಇದ್ದೇನೆ. ಇವತ್ತು ಒಂದು 6-7 ವರ್ಷಗಳ ಹಿಂದೆ ಸಾಮಾನ್ಯ ಮಹಿಳೆಯಾಗಿದ್ದಂತ ನಮ್ಮ ಸತ್ಯಮ್ಮ ಇವತ್ತು ಒಂದು ಸಾಹಿತ್ಯ ವಿಚಾರದಲ್ಲಿ, ಪುಸ್ತಕ ಬರೆಯೋದ್ರಲ್ಲಾಗಲಿ, ಮಾತುಗಾರಿಕೆಯಲ್ಲಾಗಲಿ, ನಾಯಕತ್ವದಲ್ಲಾಗಲಿ ಒಂದು ಅಭೂತಪೂರ್ವವಾದ ಸಾಧಿಸಿದ್ದು ನನಗಂತೂ ವೈಯಕ್ತಿಕವಾಗಿ ಬಹಳ ಹೆಮ್ಮೆವಿದ್ದಾರೆ. ಅವರು ಇನ್ನಷ್ಟು ಸಾಧನೆಗಳನ್ನು ಮಾಡ್ಲಿ ಅಂತ ಮಾತ್ರ ಈ ಸಂದರ್ಭ ಹೇಳ್ತಾ ನಮಗೆಲ್ಲರಿಗೂ ಮತ್ತೊಮ್ಮೆ ಮಹಿಳಾ ದಿನಾಚರಣೆ ಶುಭಾಶಯ ಹೇಳ್ತಾ ಮಾತಾಡ್ತಾರೆ. ನಮಸ್ಕಾರ. ಈಗ ನಾಗರಾಜ್ ಮಾತಾಡ್ತಾರೆ. ಅಂದರೆ ಒಂದು ಕಾರ್ಯಕ್ರಮವನ್ನು, ಒಂದು ದೀಪವನ್ನು ಬೆಳಗುವ ಮೂಲಕ ಈ ಒಂದು ಪುಸ್ತಕವನ್ನು ಹಾಗೆ ನಮ್ಮ ಸತ್ಯವತಿ ಬಸವರಾಜ್ ಬರೆದಿರುವಂತಹ ಒಂದು ಪುಸ್ತಕವನ್ನ ಲಾಂಚ್ ಮಾಡಿರುವಂತ ಈ ಒಂದು ಕಾರ್ಯಕ್ರಮದ ದೀಪವನ್ನು ಬೆಳಗುವ ಮೂಲಕ ನಾವು ಒಂದು ಕಾರ್ಯಕ್ರಮ ಸ್ಟಾರ್ಟ್ ಮಾಡೋಣ. ಹಾಗೆ ಒಂದು ದೀಪದ ಬಗ್ಗೆ ಒಂದು ಹಾಡು ಹೇಳಿದ್ರೆ ಚೆನ್ನಾಗಿರುತ್ತೆ ಅಂತ ಕೇಳ್ಕೊಳ್ತಾ ಇದ್ದಾರೆ.